ಧರ್ಮಗ್ರಂಥಗಳ ಪ್ರಕಾರ ಹನುಮಂತನು ಬಂಡೆಯ ಮೇಲೆ ತನ್ನ ಉಗುರುಗಳಿಂದ ರಾಮ ಕಥೆಯನ್ನು ಮೊದಲ ಬಾರಿಗೆ ಬರೆದನು ಎಂದು ಹೇಳಲಾಗಿದೆ. ಈ ರಾಮಕಥೆಯು ವಾಲ್ಮೀಕಿಯ ರಾಮಾಯಣಕ್ಕಿಂತ ಮುಂಚೆಯೇ ಬರೆಯಲ್ಪಟ್ಟಿದೆ ಮತ್ತು ಇದನ್ನು ಹನುಮದ್ ರಾಮಾಯಣ ಎಂದು ಕರೆಯಲಾಗುತ್ತದೆ. ಭಗವಾನ್ ಶ್ರೀರಾಮನು ರಾವಣನನ್ನು ಗೆದ್ದ ನಂತರ ಅಯೋಧ್ಯೆಯಲ್ಲಿ ಆಳ್ವಿಕೆಯನ್ನು ಪ್ರಾರಂಭಿಸಿದಾಗ ಮತ್ತು ಶ್ರೀ ಹನುಮಂತನು ಹಿಮಾಲಯಕ್ಕೆ ಹೋದಾಗ ಈ ಘಟನೆ ಸಂಭವಿಸಿತು. ಅಲ್ಲಿ ಅವರು ಶಿವ ತಪಸ್ಸು ಮಾಡುವ ಸಮಯದಲ್ಲಿ ಬಂಡೆಯ ಮೇಲೆ ಪ್ರತಿದಿನ ತಮ್ಮ ಉಗುರುಗಳಿಂದ ರಾಮಾಯಣದ ಕಥೆಯನ್ನು ಬರೆಯುತ್ತಿದ್ದರು. ಈ ರೀತಿಯಾಗಿ ಅವರು ಭಗವಾನ್ ಶ್ರೀರಾಮನ ಮಹಿಮೆಯನ್ನು ಉಲ್ಲೇಖಿಸಿ ಹನುಮದ್ ರಾಮಾಯಣವನ್ನು ರಚಿಸಿದರು. ಸ್ವಲ್ಪ ಸಮಯದ ನಂತರ ಮಹರ್ಷಿ ವಾಲ್ಮೀಕಿಯೂ ಕೂಡ ವಾಲ್ಮೀಕಿ ರಾಮಾಯಣ ಬರೆದರು ಮತ್ತು ಅದನ್ನು ಬರೆದ ನಂತರ ಭಗವಾನ್ ಶಂಕರನಿಗೆ ತೋರಿಸಿ ಅವರಿಗೆ ಅರ್ಪಿಸುವ ಬಯಕೆಯಿತ್ತು. ತನ್ನ ರಾಮಾಯಣದೊಂದಿಗೆ ಅವರು ಶಿವನ ನಿವಾಸವಾದ ಕೈಲಾಸ ಪರ್ವತವನ್ನು ತಲುಪಿದರು. ಅಲ್ಲಿ ಅವರು ಹನುಮಂತ ಮತ್ತು ಅವರು ಬರೆದ ಹನುಮದ್ ರಾಮಾಯಣ ನೋಡಿದರು. ಹನುಮಂತನ ರಾಮಾಯಣ ನೋಡಿದ ವಾಲ್ಮೀಕಿ ನಿರಾಶೆಗೊಂಡರು. ವಾಲ್ಮೀಕಿಯವರನ್ನು ನೋಡಿ ನಿರಾಸೆಗೆ ಕಾರಣವೇನೆಂದು ಹನುಮಂತನು ಕೇಳುತ್ತಾನೆ. ಆಗ ಮಹರ್ಷಿಗಳು ಬಹಳ ಕಷ್ಟಪಟ್ಟು ರಾಮಾಯಣವನ್ನು ಬರೆದೆ ಎಂದು ಹೇಳಿದರು. ಆದರೆ ನಿಮ್ಮ ರಾಮಾಯಣವನ್ನು ನೋಡಿದಾಗ ಈಗ ನನ್ನ ರಾಮಾಯಣವು ಉಪಯೋಗಕ್ಕೆ ಬರುವುದಿಲ್ಲ ಎಂದು ತೋರುತ್ತದೆ ಎಂದು ಹೇಳಿದರು. ವಾಲ್ಮೀಕಿಯ ಕೋಪವನ್ನು ತಣಿಸಲು ಹನುಮಂತನು ಪರ್ವತದ ಬಂಡೆಯನ್ನು ಒಂದು ಭುಜದ ಮೇಲೆ ಎತ್ತಿಕೊಂಡು ಇನ್ನೊಂದು ಭುಜದ ಮೇಲೆ ಮಹರ್ಷಿ ವಾಲ್ಮೀಕಿಯವರೊಡನೆ ಸಮುದ್ರಕ್ಕೆ ಹೋಗಿ ತಾನು ಬರೆದ ರಾಮಾಯಣವನ್ನು ಶ್ರೀರಾಮನಿಗೆ ಸಮರ್ಪಿಸಿ ಸಮುದ್ರದಲ್ಲಿ ಮುಳುಗಿಸಿದನು. ಅಂದಿನಿಂದ ಹನುಮಂತನು ರಚಿಸಿದ ಹನುಮದ್ ರಾಮಾಯಣ ಲಭ್ಯವಿಲ್ಲ. ಅದು ಇನ್ನೂ ಕೂಡ ಸಮುದ್ರದಲ್ಲಿ ಇದೆ ಎನ್ನುವ ನಂಬಿಕೆಯಿದೆ.